ಆಗ್ಬೋದು, ವಿರೋಧ ಮಾಡ್ತಾರೆ. ನಾವು ಅದರ ಸಾಧಕ ಬಾಧಕಗಳನ್ನು ಅಧ್ಯಯನ ಮಾಡ್ತೀವಿ. ಅದು ಊರಿಗೆ ಒಳ್ಳೆಯದಾಗ್ತದೆ ಅನ್ನೋದಾದರೆ ಮಾಡ್ತೀವಿ. ಊರಿಗೆ ಒಳ್ಳೆಯದಾಗೋದಿಲ್ಲ ಅಂದರೆ ನಾವು ಮಾಡಲ್ಲ. ಈಗ ಬೆಂಗಳೂರಿಗೆ ಒಂದು ನಿಮಿಷ, ಬೆಂಗಳೂರಿಗೆ ತಳಿರಿ ಸ್ವಲ್ಪ ಒಂದು ನಿಮಿಷ. ಬೆಂಗಳೂರಿಗೆ ಇರಪ್ಪ ಸ್ವಲ್ಪ, ನಾನು ಹೇಳೋವಾಗ ಕೇಳಿಸ್ಕೊಳ್ಳಿ ದಯವಿಟ್ಟು, ಆಮೇಲೆ ಕೇಳಿ. ಬೆಂಗಳೂರಿನಲ್ಲಿ 110 ಹಳ್ಳಿಗಳನ್ನು ಸೇರಿಸಿದ್ವಿ. ಅವತ್ತು ವಿರೋಧ ಇತ್ತು. ಆ ವಿರೋಧದ ಮಧ್ಯೆ ಸೇರಿಸಿದಾದಮೇಲೆ ಅದಕ್ಕೆ ರಸ್ತೆ, ಅದಕ್ಕೆ ಕುಡಿಯೋ ನೀರು, ಚರಂಡಿ, ಅಭಿವೃದ್ಧಿ ಕೆಲಸಗಳನ್ನೆಲ್ಲ ಮುಂಜೂರು ಮಾಡೋದಕ್ಕೆ 5 ವರ್ಷ ತಗೊಳ್ತು. ಒಂದೇ ವರ್ಷದಲ್ಲಿ ಮಾಡೋಕ್ಕಾಗಲ್ಲ. ಆ ರೀತಿ 5 ವರ್ಷದ ತಗೊಂಡು ಈಗ ಆ 110 ಹಳ್ಳಿಗಳನ್ನು ಕೂಡ ಬೆಂಗಳೂರಿನ ಮಹಾನಗರ ಪಾಲಿಕೆಗೆ ಸೇರಿಸ್ಕೊಂಡಿದ್ದಾರೆ. ಒಂದು ಮಾತು, ಅಭಿವೃದ್ಧಿ ದೃಷ್ಟಿಯಿಂದ ಎಕ್ಸ್ಪ್ಯಾನ್ಷನ್ ಮಾಡ್ತಕ್ಕಂಥದ್ದು ನಾವು ಬರೀ ಬೆಂಗಳೂರು ತುಮಕೂರು ಮಾಡಲ್ಲ, ಪ್ರಪಂಚಾದ್ಯಂತ ಇದು ನಡೆಯುತ್ತೆ. ಬಾಂಬೆನಲ್ಲಿ ನಡೆದಿದೆ, ಡೆಲ್ಲಿನಲ್ಲಿ ನಡೆದಿದೆ, ಮತ್ತು ಬೇರೆ ಬೇರೆ ಊರುಗಳಲ್ಲಿ ನಡೆದಿದೆ. ಆ ಆಧಾರದ ಮೇಲೆ ಈಗ ನಾವು ಎಕ್ಸ್ಪ್ಯಾನ್ಷನ್ ಮಾಡಲಿಲ್ಲ ಅಂದರೆ ಇರುವಂಥ ಏರಿಯಾ ವಿಸ್ತೀರ್ಣ ಏನಿರುತ್ತೆ ಅದರಲ್ಲೇ ನಾವು ಜನ ಇರಬೇಕು ಅಂದರೆ ಆಗೋದಿಲ್ಲ. ಅಲ್ಲೇ ಟ್ರಾಫಿಕ್ ಇರ್ಬೋದು, ಜನ ಮನೆ ಕಟ್ಕೊಳ್ಳೋಕ್ಕಿರ್ಬೋದು, ಅಥವಾ ಕುಡಿಯೋ ನೀರು, ರಸ್ತೆ, ಇವೆಲ್ಲ ತೊಂದರೆ ಆಗುತ್ತೆ ಅಂಥೇಳಿ ಈಗ ನಮ್ಮ ಡೆಪ್ಟಿ ಚೀಫ್ ಮಿನಿಸ್ಟ್ರು ಅವರು ಉಸ್ತುವಾರಿ ಇದ್ದಾರೆ ಬೆಂಗಳೂರು ಸಿಟಿಗೆ. ಅವರು ಎಕ್ಸ್ಪ್ಯಾನ್ಷನ್ ಮಾಡೋಕ್ಕೆ ಹೇಳಿದ್ದಾರೆ. ಗ್ರೇಟರ್ ಬ್ಯಾಂಗ್ಳೂರು ಮಾಡ್ತೀನಿ ಅಂತ ಹೇಳಿದ್ದಾರೆ. ಗ್ರೇಟರ್ ಬ್ಯಾಂಗ್ಳೂರು ಮಾಡ್ತೀನಿ ಅಂದರೆ ಬರೀ ಸ್ಟೇಟ್ಮೆಂಟ್ ಅಲ್ಲ, ಆ ಕಾರ್ಯಕ್ರಮಗಳು ಆಗಲೇಬೇಕು. ಯಾಕೆಂದರೆ ಬೆಂಗಳೂರು ಭಾಳ ವೇಗವಾಗಿ ಬೆಳೀತಾ ಇದೆ. ಈಗೇನಾಗಿದೆ, ತುಮಕೂರು ವೇಗವಾಗಿ ಬೆಳೀತಾ ಇದೆ. ತುಮಕೂರಿನಲ್ಲಿ ಒಂದು 5 ವರ್ಷದ ಹಿಂದೆ ಇದ್ದದ್ದು 2,000 ರೂಪಾಯಿ ಸ್ಕ್ವೇರ್ ಫೀಟ್ ಜಾಗ ನಿಮಗೆ ಗೊತ್ತಿದ್ದಂಗೆ ಇವತ್ತು 20,000 ಆಗಿರ್ಬೋದು, 15,000 ಆಗಿರ್ಬೋದು. ಭಾಳ ವೇಗವಾಗಿ ಬೆಳೀತಿದೆ. ಆಲ್ಟರ್ನೇಟಿವ್ ಟು ಬ್ಯಾಂಗ್ಳೂರು. ಎಲ್ಲ ಜನ ಬೆಂಗಳೂರಿನ ಅಲ್ಲಿ ಆಗಲ್ಲಪ್ಪ ಅಲ್ಲಿ ಅಂತೇಳಿ ತುಮಕೂರಿಗೆ ಬರ್ತಿದ್ದಾರೆ. 20,000 ಎಕರೆ ಭೂಮಿ ಇಂಡಸ್ಟ್ರಿಯಲ್ ಎಸ್ಟೇಟ್ ಆಗಿದೆ. 5 ವರ್ಷ 10 ವರ್ಷದಲ್ಲಿ 5 ಲಕ್ಷ ಜನ ವಸಂತ ನರಸಾಪುರದಲ್ಲಿ ಕೆಲಸ ಮಾಡ್ತಾರೆ. ದಟ್ ಇಸ್ ದಿ ಎಸ್ಟಿಮೇಟ್. ಅವ್ರಿಗೆಲ್ಲ ಏನು ಮನೆ ಕೊಡಬೇಕು, ಅವ್ರಿಗೆಲ್ಲ ರಸ್ತೆ ಮಾಡಬೇಕು. ನಾವು ಕೊಡದೇ ಇದ್ದರೂ ಖಾಸಗಿಯಾಗಾದರೂ ಇರಬೇಕಲ್ಲ. ನಾವು ಕೊಡೋಲ್ಲ, ಸರ್ಕಾರ ನಾವೇನು ಸೈಟ್ ಮಾಡಿ ಕೊಡೋಲ್ಲ. ಆದರೆ ಖಾಸಗಿ ಅವ್ರು ಮಾಡಿ ಅವರು ರಿಯಲ್ ಎಸ್ಟೇಟ್ ಮಾಡಿ ಜಾಗ ಮಾಡಿ ಮನೆ ಕಟ್ಕೊಳ್ಳೋಕೆ ಕೊಡ್ತಾರಲ್ವ. ಸೊ ಇದು ಎಕ್ಸ್ಪ್ಯಾನ್ಷನ್ ಆಗುವಂಥದ್ದು. ಹಾಗಾಗಿ ಈಗ ನಾನೇ ಮಾಡಿರೋದಲ್ಲ, ತುಮಕೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಅವರೊಂದು ವೈಡರ್ ನಕ್ಷೆ ಮಾಡಿದ್ದಾರೆ. ಈಗ ಕೆಲವು ಈ ಕಡೆ ಏನದು ಮರಳೂರು ಈ ಭಾಗದಲ್ಲಿ ರಿಂಗ್ ರೋಡ್ ಇದೆಯಲ್ಲ, ರಿಂಗ್ ರೋಡಿಂದ ಆಚೆಗೆ ಹೋಗಿದೆ. ಈಗ ನ್ಯಾಷನಲ್ ಹೈವೇ ಗೌರ್ಮೆಂಟ್ ಆಫ್ ಇಂಡಿಯಾದವರು ಹಿರೇಹಳ್ಳಿಯಿಂದ ಮಲಸಂದ್ರದವರೆಗೆ ರಸ್ತೆಗೆ ಅಪ್ರೂವಲ್ ಕೊಟ್ಬಿಟ್ಟಿದ್ದಾರೆ, ಔಟರ್ ರಿಂಗ್ ರೋಡ್. ಈಗ ಅಲ್ಲಿ ರಸ್ತೆ ಆಗಿಬಿಟ್ರೆ ಆ ರಸ್ತೆ ಅಕ್ಕಪಕ್ಕದಲ್ಲಿ ಮನೆ ಕಟ್ಟೋರನ್ನ ನಾವು ಹೆಂಗೆ ರೆಸ್ಟ್ರಿಕ್ಟ್ ಮಾಡೋದು? ಆಗಿಬಿಟ್ಟಿದ್ದಾರೆ. ಆಯಿತಾ? ತಮಗೆ ಗೊತ್ತಿದ್ದ ಹಾಗೆ ಕ್ರಿಕೆಟ್ ಸ್ಟೇಡಿಯಂ ನಾವು ಅಲ್ಲಿ ಅಡಿಗಲ್ಲಿ ಹಾಕಿದ ಒಂದೇ ದಿವಸಕ್ಕೆ 50 ಲಕ್ಷ ರೂಪಾಯಿ ಪರ್ ಎಕರ್ ಆಗ್ಬಿಡ್ತು. ಈಗ 1 ಕೋಟಿ ರೂಪಾಯಿ ಆಗಿದೆ. ಅದರಿಂದ ಅಭಿವೃದ್ಧಿ ಒಂದು ರೀತಿಯಲ್ಲಿ ಜಗತ್ತಿನ ನಿಯಮ. ಹಾಗಾಗಿ ಹಂಗಾಗುತ್ತೆ. ಕೆಲವರಿಗೆ ತೊಂದರೆ ಆಗುತ್ತೆ, ಕೆಲವರಿಗೆ ಒಳ್ಳೆಯದಾಗುತ್ತೆ. ಯಾವ್ದು ಹೇಳಿ? ಸಾರಿ ಹೇಳಿ ಇನ್ನೊಂದು ಸರಿ. ಹಾಂ ಹಾಂ ಮತ್ತೆ ಜಗನ್ನಾಥಪುರ ಇವೆಲ್ಲ ಇವತ್ತವರೆಗೂ ಒಂದು ದೊಡ್ಡ ಮಳೆ ಬಂದ್ರೆ ಇಡೀ ಊರು ತುಂಬಾ ನೀರು ತುಂಬಿಕೊಳ್ಳುತ್ತೆ. ಒಂದು ಚರಂಡಿನ ಈಗ ನಾವು ಈಗ ಮೊನ್ನೆ ತಾನೇ ನಾನು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿದು ರಿವ್ಯೂ ಮಾಡಿದೆ. ನೀವು ಹೇಳಿದ್ದು ಕರೆಕ್ಟು, ನಿಮ್ಮ ಅಬ್ಸರ್ವೇಷನ್ ಕರೆಕ್ಟಾಗಿದೆ. ಅದನ್ನು ಮಾಡಬೇಕಲ್ಲ. ಈಗ ಅದನ್ನು ಮಾಡೋದಕ್ಕೇನೆ ನಾವು ಈಗ ಹಣ ಒದಗಿಸ್ಕೊಂಡು ಆ ಕೆಲಸವನ್ನು ಕೂಡ ಕೈಗೆತ್ಕೊತೀವಿ.
ಯಾವ ಹಳ್ಳಿಗಳಿಗೆ ಚರಂಡಿ ಇಲ್ಲ, ರಸ್ತೆ ಇಲ್ಲ, ಈಗಾಗಲೇ ನಾವು ಪ್ಲ್ಯಾನ್ ಮಾಡಿಕೊಂಡು ಪ್ರಯಾರಿಟೈಸ್ ಮಾಡಿದ್ದೀವಿ. ಅಂದರೆ ಅದನ್ನು ಆದ್ಯತೆ ಮೇಲೆ ತೊಗೋಬೇಕು. ಕನೆಕ್ಟಿವಿಟಿ ಕೊಡಬೇಕಲ್ಲ. ಒಂದು ರಸ್ತೆ ಆದರೂ ಕನೆಕ್ಟ್ ಆಗಲಿಲ್ಲ ಅಂದರೆ ಅಲ್ಲಿಗೆ ಹೋಗೋಕ್ಕೆ ಆಗಲ್ಲ. ನೀವು ಹೇಳ್ದಂಗೆ ಅದು ಕರೆಕ್ಟ್ ಇದೆ. ಆ ರಸ್ತೆ ಮೊನ್ನೆ ಯಾವುದೋ ಒಂದು ರಸ್ತೆ ಒಂದು 500 ಮೀಟ್ರ್ನಲ್ಲಿ ರಸ್ತೆ ಲಿಂಕ್ ಮಾಡೋಕ್ಕಾಗಿರಲಿಲ್ಲಲ್ಲ. ಹಾಂ, ಅಲ್ಲಿ ಅದು ಒಂದು 500 ಮೀಟರ್ಸ್ಗೆ ಅವರು ಲಿಟಿಗೇಷನ್ ಮಾಡಿಕೊಂಡು ಕನೆಕ್ಟ್ ಮಾಡೋಕ್ಕೆ ಆಗಿಲ್ಲ. ಅಲ್ಲಿ ತನಕ ಟಾರ್ ರಸ್ತೆ ಹೋಗಿದೆ, ಒಳಗಡೆ ಕನೆಕ್ಟ್ ಮಾಡೋಕ್ಕೆ ಲಿಟಿಗೇಷನ್ ಮಾಡಿ. ಅಂಥವೆಲ್ಲ ಬಗೆಹರಿಸ್ಕೊಂಡು ಮಾಡಬೇಕಾಗತ್ತೆ. ಅದನ್ನು ಮುಂದಿನ ದಿನದಲ್ಲಿ ಮಾಡ್ತೀವಿ, ಖಂಡಿತ ಮಾಡ್ತೀವಿ.